ಅಂದ್ರೆ ಎಡಕ್ ಹೊಡಿತಿದ್ರೆ ಎಡಕಲ್ ಕಿವಿಗೆ ಬಲಕ್ ಹೊಡಿತಿದ್ರೆ ಬಲಕಲ್ ಕಿವಿಗೆ. ನೀವು ದುಡ್ಡು ಯಾಕೆ ತಗೊಳಂಗಿಲ್ಲ? ಬರೀ ಹಲ್ಲು ನೋವು ಇತ್ತಂದ್ರೆ ನಿಮ್ಗೆ ಏನು ತೊಂದ್ರೆ ಮಾಡೋದಲ್ಲ. ಬಂದ್ ಹುಳ ಬಿದ್ದ ಕಲಶ ಖಾಲಿ ಆಗುತ್ತೆ. ತೂತ್ ಬಿದ್ದಿತ್ತಂದ್ರೆ ಮಾತ್ರ ನಿಮ್ಗೆ ಆಗಾಗ ನೋವಾಗುತ್ತೆ. ಸೇವಕನ ಮಾಡು ಸೇವಕನ ಮಾಡು. ನಮಸ್ಕಾರ ಗೆಳೆಯರೆ. ಈ ಹುಣಗುಂದ ಪಟ್ಟಣದಲ್ಲಿ ಉಚಿತವಾಗಿ ಹಲ್ಲು ಕಡಿಮೆ ಮಾಡ್ತಾರ ಅಂತ ಕೇಳಿದ್ವಿ. ಅದು ಯಾರಂದ್ರೆ ಇವರೇ ನೋಡ್ರಿ, ನಾಗಪ್ಪಣ್ಣ ಪೂಜಾರಿ ಅವರು. ಅವ್ರು ಯಾಕೆ ಉಚಿತವಾಗಿ ಮಾಡ್ತಾರ, ಎಷ್ಟು ದಿನದಿಂದ ಮಾಡ್ತಾರಂತ ಅವ್ರ ಬಾಯಲ್ಲೇ ಕೇಳೋಣಂತ. ಬರ್ರಿ ಹೋಗೋಣ. ಬರ್ರಿ. ಇಷ್ಟು ಮುಗಿದ ಅಂದ್ರೆ ಎಡಕ್ ಹೊಡಿತಿದ್ರೆ ಎಡಕಲ್ ಕಿವಿಗೆ, ಬಲಕ್ ಹೊಡಿತಿದ್ರೆ ಬಲಕಲ್ ಕಿವಿಗೆ. ಮುಗಿತನ್ರಿ. ಹೇಳ್ರಿ, ಎಷ್ಟು ದಿವಸದಿಂದ ಮಾಡಾಕತ್ತೀರಿ ಈ ಸೇವಾ ನೀವು? ಈಗ ಒಂದು 4 ವರ್ಷ. 4 ವರ್ಷ. ಯಾವ್ದೇ ತರ ದುಡ್ಡು ಅಂತ ತಗೊಳಂಗಿ? ಇಲ್ಲ ದುಡ್ಡಿಂದ ಏನು ಅವಶ್ಯನೇ ಇಲ್ರಿ. ಈಗ ಮುತ್ಯಾರಿಗೆ ಹಾಕೋದು. ಮುತ್ಯಾರಿಗೆ ಇಲ್ಲಿ ರೇವಣ ಸಿದ್ದಪ್ಪನ ಗುಡಿ ಐತಲ್ಲ, ಅದಕ್ಕೆ ಹಾಕೋದು. ವಾರದಾಗ ಪ್ರತಿನಿತ್ಯ ತೆಗಿತಿರೋ ಏನು ವಾರ ಇದನ್ನ ಮಾಡಿರ್ತಾರ? ಇಲ್ರಿ, ವಾರಕ್ಕೆ ಐತಾರ ಬಂದ್ರೆ ಐತಾರ್ರಿ, ಬೇಸ್ತಾರ ಬಂದ್ರೆ ಒಟ್ಟ ನೀವು ಹೇಳಿದ ರವಿವಾರ ಮತ್ತು ಗುರುವಾರ ಇನ್ನು ಉಳಿದ ದಿನ ಇಲ್ರಿ. ಅದು ಮತ್ತು ಬೆಳಗಿನ ಜಾವ ಅಷ್ಟ. ಬೆಳಗಿನ ಜಾವ ಯಾಕೆ ತೆಗಿತೀರಿ? ಮತ್ತೆ ಇನ್ನು ಉಳಿದ ಬೆಳಗಿನ ಜಾವ ತೆಗಿದು ಅಂದ್ರಿ ಅದೇನು ವಿಶೇಷ ಹೇಳ್ರಲ್ಲ. ಈಗ ನೀವು ಊಟ ಮಾಡಿ ಬಂದಿರ್ತೀರಿ, ಅದನ್ನ ತೆಗಿಬಹುದು. ತಗಂದ್ರೆ ಬಾತ್ ಬಿಡ್ತು. ಹಳ್ಳಿ ನಾವು ತೆಗ್ದಿಂದ ಅದು ಬಾತ್ ಬಿಡ್ತು ನಿಮ್ಗೆ ಹೊಡಿದು, ಮತ್ ನೋವಾಗತ್ತೆ. ಅದರ ರೀತಿಯಿಂದ ನಾವು ಬೆಳಗಿನ ಜಾವ ಅಷ್ಟ ಅನ್ನೋದ್ರೆ ಏನೂ ತಗೊಂಡಿರಲ್ಲ ಹೊಟ್ಟೆಯಾಗ. ಅದು ಎಲ್ಲ ನಿಮ್ದು ಮೊಲ ಕಾಡ್ಸಿ ಎಲ್ಲ ರಾತ್ರಿಯಲ್ಲಿ ಮೆಟ್ಟಿಗೆ ಇರ್ತಲ್ಲ, ಬಂದ್ಬಿಡ್ತು. ಹಿಂಗನ್ರಿ. ಆ ಒಂದು ಉದ್ದೇಶಕ್ಕೆ ನೀವು ಬೆಳಗಿನ ಜಾವ ಏನು ನೀರು ಏನು ತಗೊಲಾರ್ದಂಗ ಬರ್ಬೇಕ್ರಿ. ನೀರು ಬಾಯಿ ನೀರು ಹಾಕ್ಬಾರ್ದು, ಏನು ಹೊಟ್ಟೆ ಏನು ತಗೊಂಡ್ರಬಾರ್ದು, ಹಂಗ ಎದ್ದು ಬರ್ಬೇಕು. ಇವನು ತೆಗೆಸ್ಕೊಂಡ ನಂತರ ಆಹಾರ ಪದ್ಧತಿ ಹಂಗ ಏನು? ಆಹಾರದ ಏನು ತೊಂದ್ರೆ ಇಲ್ರಿ, ಬೇಕಾದ್ ಉಣ್ಬೋದು. ಸ್ವಲ್ಪ ಅವತ್ತು ತೆಗದ್ ದಿನ ಒಂದ ಚಾ ಬಿಟ್ರೆ ನಡೀತಿ. ಅವತ್ತೊಂದ್ ದಿವಸ ಚಾ ಕುಡಿದ್ ಬಿಡ್ಬೇಕು, ಕುಡಿಬಹುದು. ಆನಂತರ ನೀವು ಮಾರನೇ ದಿನದಿಂದ ಚಾ ಕುಡಿಬಹುದು, ಸ್ವೀಟ್ ಉಣ್ಬೋದು, ಏನ್ ತರಬೇಕು. ಅದು ಹುಳ ಇರುದಂದ್ರೆ ಬರೀ ಹಲ್ಲು ನೋವು ಇತ್ತಂದ್ರೆ ನಿಮ್ಗೆ ಏನು ತೊಂದ್ರೆ ಮಾಡೋದಲ್ಲ. ಬಂದ್ ಹುಳ ಬಿದ್ದ ಕಲಶ ಖಾಲಿ ಆಗುತ್ತೆ. ತೂತ್ ಬಿದ್ದಿತ್ತಂದ್ರೆ ಮಾತ್ರ ನಿಮ್ಗೆ ಆಗಾಗ ನೋವಾಗುತ್ತೆ. ಅಂದ್ರ ಸ್ವೀಟ್ ತಿಂತೀವಲ್ಲ ಅದಕ್ಕಾಗತ್ತೆ. ಸ್ವೀಟ್ ತಿನ್ನೋದಕ್ಕ ನೋವಾಗತ್ತೆ. ಅದನ್ನ ನಾವೇನ್ ತಿಳ್ಕೊಂತೀವಿ, ಮತ್ತೆ ಹುಳ ನಾವು ತಿಳ್ಕೊಂತೀವಿ. ಅದು ತಪ್ಪು ಕಲ್ಪನೆ, ಹೌದಲ್ರಿ? ತಪ್ಪು ಕಲ್ಪನೆ. ನೀವು ದುಡ್ಡು ಯಾಕೆ ತಗೊಳಂಗಿಲ್ಲ? ಯಾಕಂದ್ರೆ ಈಗ ನೋಡ್ರಿ, ಒಂದು ದೊಡ್ಡ ಆಸ್ಪತ್ರೆಗೆ ಹೋಗ್ರಿ. ದೊಡ್ಡ ಆಸ್ಪತ್ರೆಗೆ ಹೋದ್ರಪ್ಪ ಅಂದ್ರೆ ಸಿಟಿ ಸ್ಕ್ಯಾನು, ಈ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಅಂತ ಮಾಡ್ತಾರೆ. ಎಷ್ಟೋ ಸಾವಿರ ಗಟ್ಟಲೆ ರೊಕ್ಕ ತಗೊಂತಾರ. ನೀವ್ ಏನು ತಗೊಳಾರ್ದು ಉಚಿತ ಸೇವೆ ಮಾಡಕತ್ತಿರಲ್ಲ, ಇದು ಏನು ಪ್ರೇರಣೆ ನಿಮ್ಗೆ? ಇದರಿಂದ ಏನು ನಿಮ್ಗೆ ಒಳ್ಳೇದಾಗಿದೆ? ನಮಗ ನೋಡ್ರಿ, ಇದು ದುಡ್ಡು ತಗೊಳದಂದ್ರೆ ನಾವೇನು ವಿದ್ಯೆ ರೊಕ್ಕ ಹಾಕಿ ಕಲ್ತಿಲ್ಲ. ಭಗವಂತ ಕೊಟ್ಟಾನ, ಆ ಬುದ್ಧಿ ಕಲ್ತೀವಿ. ಅದು ದುಡ್ಡು ತಗೊಂಡಂದ್ರೆ ನಾವು ಮಾಡಿದ ಸೇವಾ ನಿಮ್ಗ ಅರ್ಪಿಸಂಗಲ್ಲ. ನಮ್ಗ ನಮ್ಮ ಉದ್ದೇಶ ನೀವ್ ಏನಾರು ದುಡ್ಡು ಕೊಡದಿದ್ರು ಮುತ್ಯಾಗಿ ಎಣ್ಣೆ ತಂದು ಕೊಟ್ರೆ ನಮ್ಗೇನು ಅಷ್ಟೇ ಸಾಕು. ಕೊಟ್ಟನಂದ್ರೆ ನಮ್ಗೆ ತೃಪ್ತಿ ಬರ್ತಾರ ಪೇಷಂಟ್. ಅವ್ರಿಗೆ ನೀವು ರೇವಣ ಸಿದ್ದಪ್ಪಗೆ ನೀವೇನ್ ಕೊಡಿದ್ರೆ ಅವಾಗ ಕೊಡ್ಬೋದು. ನೀವು ದುಡ್ಡು ಕೊಟ್ರೆ ಎಣ್ಣೆ ಕೊಟ್ರೆ ಅವಾಗ ಕೊಡ್ರಿ. ನಿಮ್ ಏನ್ ಸೇವಾ ಐತಿ ರೇವಣ ಸಿದ್ದಪ್ಪ ಅಜ್ಜಗ್ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಮಾಡಿದ್ರೆ ನಿಮಗ್ ಮಾಡಿದಂಗ ನಾವು ತಿಳ್ಕೊಬೇಕು. ದೊಡ್ಡ ಗುಣ ರೀ ನಿಮ್ಮನ್ನ. ಈಗಿನ ಕಾಲದಾಗ ಏನ್ರಿ, ಅಲ್ಲ ಬರೇ ಮಾತಾಡಿದ್ರೆ ತಗೊಂತ ರೊಕ್ಕ ಹಿಡ್ಕೊಂಡ್ ಮಾತಾಡ್ಬೇಕು. ನನ್ಗೂರ್ ತಗೋ ಅಂತ ಹೇಳಿ ಒಂದು ಆಸ್ಪತ್ರೆ ಒಳಗೆ ಹೋದ್ರೆ ಚೀಟಿ ಮಾಡಿಸ್ಬೇಕಾದ್ರೆ 200-300 ರೂಪಾಯಿ ಕೊಡ್ಬೇಕು. ಇಲ್ಲಿ ಏನೂ ಇಲ್ಲಲ್ಲ, ಉಚಿತ ಸೇವೆ ಮಾಡ್ತೀರಿ. ನಮ್ಗೆ ಮಾಡಿದ್ರು ನೀವು ದೇವ್ರಿಗೆ ಬಾಳ ಹತ್ರ. ಹೇಳ್ರಿ, ನಿಮ್ಗೆ ಇದರಿಂದ ಏನಾಗೈತಿ ಹೇಳ್ರಿ? ಏನಿಲ್ಲ, ನಾ ಮಾಡಿದ್ ಒಳ್ಳೇದನ ಆಗೈತ್ರಿ. ನಮ್ಗೆ ಒಳ್ಳೇದ, ನಮ್ಗೆ ಏನ್ ತೊಂದ್ರೆ ಯಾವ್ದಕ್ಕೂ ಅನ್ಕ. ನಮ್ಗೇನ್ ಹೊಲ ಇಲ್ಲ, ಮನಿ ಇಲ್ಲ, ಅವನ ಹೊಲ ಅವನ ಆಸ್ತಿ. ನಾವು ದುಡ್ಕೊಂಡ ತಿನ್ನೋದು. ಅದನ್ನ ಮಾಡಿದಕ್ಕೂ ನಮ್ಗೇನು ತೊಂದರೆ ಆಗಿಲ್ಲ. ನಿಮ್ಗ ಸೇವಾ ಮಾಡಿದ್ಕ ನಾವು ಆರೋಗ್ಯನ ಅದೀವಿ, ಆರೋಗ್ಯದಿಂದ ನಮ್ಗೇನು ತೊಂದರೆ ಇಲ್ಲ. ಅದ ನೋಡಿದ್ ಬಿಡ್ರಿ, ನಾನು ಮುಂಜಾನಿಂದ ಅದನ್ನ ಸೇವಾ ಮಾಡೋ ಮುಂದೆ ನೀವು ಲವಲವಿಕೆಯಿಂದ ಓಡಾಡ್ತಿದ್ರಿ. ಸುಮಾರು ಈಗ ನಿಮ್ಗೆ ಒಂದು 70 ವರ್ಷ ಮೇಲೆ. ಈಗ ನಮ್ಗೆ 53 ನಡೀತಾರೆ.
ಸಂತೋಷ. ಯಾಕಂದ್ರ ಈಗಿನ ಕಾಲದೊಳಗು ಇಂಥವ್ರು ಅದಾರಲ್ಲ ಅಂತ ಅನ್ನೋದಕ್ಕ ನೀವ ಸಾಕ್ಷಿ. ಗುರು ಸಾಕ್ಷಿ ರೀ, ನಾವೇನ್ ಸಾಕ್ಷಿ ಅನ್ನೋದಕ್ಕಿಂತ ಹೌದು, ಗುರು ನಿಮ್ಮ ರೂಪದಾಗ ಇಟ್ಟಿರ್ತಾನೆ. ಯಾಕಂದ್ರೆ ಅವ ಕಣ್ಣಿ ಕಾಣಾಗಲ್ಲ ಭಗವಂತ. ನೀವು ತಿಳ್ಕೊಂಡವ್ರಿಗೆ ಗುರು ನಮ್ ರೂಪದಾಗ ಇಟ್ಟಿರ್ತಾನಂತೀರಿ. ತಿಳ್ಕೊಲಾರ್ದವ್ರು ಅಲ್ಲೇ ದೇವ್ರು ಇಲ್ಲ ದೇನ್ರಿಲ್ಲ ಸುಳ್ಳೆ ಮಗ ಹಂಗ ಏನೋ ಒಂದ್ ಯೋಚನೆ ಅಂತ ಕೆಲವು ಮಂದಿ ಅಂತಿರ್ತಾರೆ. ಹಿಂಗಂತಾರ. ಅದು ಅವರವರ ತಿಳುವಳಿಕೆ ಮಟ್ಟಕ್ಕೆ, ಅವ್ರವ್ರ ತಿಳುವಳಿಕೆ ಮಟ್ಟಕ್ಕೆ. ಯಾಕಂದ್ರೆ ದೇವ್ರಂತೂ ಕಾಣಂಗಿಲ್ಲ. ಮತ್ತೆ ಎಲ್ಲಾರು ಕಾಣ್ತಾನ? ದೇವ್ರಂದ್ರೆ ಏನು? ಮಾಡುವಂತ ಕೆಲಸದೊಳಗೆ ಇಟ್ಟು ಮಾಡಿದ್ರೆ ಅದ ಒಂದ್ ದೇವ್ರು. ಹೌದಲ್ರಿ? ದೇವ್ರಂತೂ ಯಾರಿಗೆ ಕಣ್ಣಿ ಕಾಣಂಗಿಲ್ಲ ಅಂತಿರ್ತಾರೆ. ಅಂತ ದೇವ್ರು ಬಂದಂಗ ಬಂದಿಲ್ಲ ಅಂತಿರ್ತಾರ. ಅವಾಗ ಕಳ್ಸಿರ್ತಾರ, ನಾವ್ ತಿಳ್ಕೊಬೇಕು. ಅವೇನಾಳ ಮಾಡ್ಯಾನ, ಅವೇನು ಪುಕ್ಷಟೆ ಮಾಡ್ತಾನ, ರೊಕ್ಕ ತಗೊಂಡ್ ಮಾಡ್ತಾನ ಅನ್ನುವಂತ ಜನ ಸಾಕಷ್ಟು ಐತಿ ಮತ್ತ. ಅಂತದ್ರೊಳಗೆ ನೀವು ಉದಾಹರಣೆಯಾಗಿ ನಿಮ್ಮನ್ನ ತಗೋರ್ಲಿ. ಈಗ ಏನು ಯಾವುದೇ ಒಂದು ಡಿಮಾಂಡ್ ಮಾಡ್ತೀರಪ್ಪ ಅಂದ್ರ ಮತ್ ನೀವು ದೇವರನ್ನ ತಿಳ್ಕೊಂಡು ನಂಬಿಕೆ ಮೇಲೆ ಅವ್ರವ್ರ ನಂಬಿಕೆ. ಈ ನಾನ ಒಂದ್ 2-3 ತಿಂಗಳು ತೆಗೆಸ್ಕೊಂಡು ಹೋಗಿದ್ದೆ. ನನಗೆ ಆರಾಮ ಅನಿಸ್ತದ. ಎಲ್ಲೋ ದವಾಖಾನೆಗೆ ತೋರಿಸಿದ್ದೆ, ಏನೋ ಮಾಡಿದ್ದೆ, ಅದಕ್ಕೆ ಸ್ಪಷ್ಟ ನಿರ್ಧಾರಣೆ ನಾನೇ. ಯಾಕಂದ್ರೆ ಬೇರೆಯವ್ರಿಗೆ ಕೇಳೋದು ಬೇಡ, ನನ್ನ ಅನುಭವನ ನಾ ಹೇಳ್ಬಿಡ್ತೀನಿ. ಅಲ್ಲಿ 2-3 ತಿಂಗಳಿಂದ ತೆಗೆಸ್ಕೊಂಡು ಹೋದಾಗ ಅವತ್ತೇನು ಬಂದಿದ್ನಲ್ಲ, ತೆಗಿಸಿದಾಗ ಅವತ್ತ ಕಡಿಮೆ ಆದದ್ದು, ಇವತ್ತಿನವ್ರಿಗೆ ಇಲ್ಲ. ಆದ್ರೆ ಈಗ ಯಾಕೆ ಟೆಸ್ಟ್ ಮಾಡಿಸಿದ್ನಿ ಅಂದ್ರೆ ಅದಾವೋ ಇಲ್ಲ, ಮದುವೆ ಕಾರಣಕ್ಕೆ ಓಡಾಡಿ ಸ್ವೀಟ್ ತಿಂದಿದ್ವಿ, ಅದು ಸ್ವಲ್ಪ ನೋವಾಗಕತ್ತಿತ್ತು. ಅದಕ್ಕೆ ತೆಗೆಸ್ಕೊಬೇಕು ಬೇಡ ಅಂತ ಅನುಮಾನಕ್ಕೆ ಮಾಡಿ ಎಲ್ಲ ತೆಗೆಸ್ಕೊಂಡ್ ಬಿಟ್ರ ಅಂತ ನೋಡಿದ್ವಿ. ಇದ್ದಿಲ್ಲ, ಭಾಳ ಒಳ್ಳೇದಾಗ್ತದ. ಅದರ ಈಗ ಇದಲ್ದ ಮತ್ ಇನ್ನೇನು ಸೇವಾ ಮಾಡ್ತೀರಿ ನೀವು? ನಾವು ಕೈ ಕಾಲು ಒಳದ್ರ ಸಿಕ್ತಿವ್ರಿ, ಪಾರ್ಶಿ ಆದವ್ರದ್ದು ಸಿಕ್ತಿವಿ. ನಂತರ ಏನೈತೆ ಇದು ಸ್ಟೋನ್ ಆನಂದ್ರೆ ಅಲ್ಲಿ ರಾಂಪುರದಾಗ. ಎಲ್ಲಿ ರಾಂಪುರ? ಇಲ್ರಿ, ಇದು ಸಿಂದಗಿ ತಾಲೂಕು ರೀ. ಸಿಂದಗಿ ತಾಲೂಕು ರಾಂಪುರ. ಅಲ್ಲಿ ನಮಗ ಅಗದಿ ವಯಟ್ ಇದ್ದವ್ರು ಅದಾರ ಅಲ್ಲಿ. ಅಲ್ಲಿ ಔಷಧ ಕೊಡ್ತಾರ, ಅಲ್ಲಿ ಕಳಿಸ್ತೀವಿ. ಅಲ್ಲಿಗೆ ಅದ್ರ ಅಲ್ಲಿ ಹೋಗಿ ಅದು ಕಾಡ ಔಷಧ ಕಡಿಮೆ ಆಗ್ಯಾವ. ಅವ್ರದ್ದೇನು ಅವ್ರು ಅಲ್ಲೇನು ಅವ್ರ ಫೀ ತಗೊಂತಾರೆ, 500 ರೂಪಾಯಿ ತಗೊಂತಾರೆ, ಮತ್ತೇನು ಹೆಚ್ಚಿಗೆಲ್ಲ, ಬರೀ 500 ರೂಪಾಯಿ. ಅದ್ರದ್ದು ಸ್ಟೋನಿನ ಲೆಕ್ಕದೊಳಗ ನೀವು ಇದನ್ನ ಸ್ಕ್ಯಾನ್ ತೆಗದಂತದ ಅದನ್ನ ನೋಡ್ತಾರೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಗುಳಿಗೆ ಕೊಡ್ತಾರೆ. ಅಂದ್ರೆ ನಾವು ಸ್ಕ್ಯಾನ್ ಮಾಡಿಸ್ಕೊಂಡು ಒಯ್ಬೇಕ್ರಿ. ಅಂದ್ರೆ ಅದ್ರಾಗ ಏನು ರಿಪೋರ್ಟ್ ನಾವು ಒಯ್ದ್ವಿ ಅಂದ್ರ ಆ ಸ್ಕ್ಯಾನ್ ರಿಪೋರ್ಟ್ ನೋಡಿ ಅವ್ರು ಔಷಧ ಯಾಕೆ ಕೊಡ್ತಾರ ಅಂದ್ರೆ ಅದ್ರಾಗ ಎಷ್ಟು MM ಐತೆ, 15 MM 20 MM ಅಂತ ಹಿಂಗ ಇರ್ತದಂತ ಅವ್ರು ಹೇಳ್ತಾರೆ. ಹಿಂಗೈತ್ರಿ ಇಷ್ಟು ಕೊಡ್ತೀವಿ, ಅದ್ರ ಮೇಲೆ ಅದನ್ನು ನೀವು ಅಲ್ಲಿ ಪೇಷಂಟ್ ಕಳಿಸಿವಿ. ನಮ್ಮ ಆದಂತ ನಮ್ಮ ಮಳೆಯನ್ನ ನಾ ಕರ್ಕೊಂಡು ಹೋಗಿದ್ರಿ. ಆರಾಮಾಗಿ ಮತ್ತೆ ಈ ದವಾಖಾನೆ ಹೋದ್ರೆ ಲಕ್ಷ ಗಟ್ಟಲೆ ಹೌದು. ಮತ್ ನೀವು 1000 ರೂಪಾಯಿದಾಗ ಅದು ಕಡಿಮೆ ಆಗತ್ತೆ. 2 ಸತಿ ಹೋಗ್ಬೇಕ್ರಿ. 2 ಸಲ ಬಿಡ್ರಿ, 2 ಸಲ ಯಾಕೆ 3 ಸಲ ಯಾಕೆ ಹೋಗಿ ನಾವು 3 ಸತಿನ ಹೋಗಿ ಬಂದೀವಿ. ಕಡಿಮೆ ಖರ್ಚದಾಗ ನೋಡಿ ಗೆಳೆಯರ, ಇಲ್ಲಿ ಬಂದ್ರೆ ಈ ಹಲ್ಲು ನೋವಿಗೆ ನಾವು ದವಾಖಾನೆಗೆ ಹೋಗಿ 1000 ಗಟ್ಟಲೆ ದುಡ್ಡನ್ನ ಖರ್ಚು ಮಾಡುವಂತ ವ್ಯವಧಾನ ಬೇಡ. ಇದು ಇವ್ರು ಇರೋದು ಇಲ್ಲೇ ಬಾಗಲಕೋಟೆ ಜಿಲ್ಲೆ ಹುಣಗುಂದ ಗ್ರಾಮದೊಳಗೆ ಅದಾರ. ಅದು ಎಲ್ಲಿ ಅಂದ್ರೆ ಹಳೆಯ ತಹಸೀಲ್ದಾರ್ ಆಫೀಸ್ ಎದುರಿಗೆ ಒಂದು ರೇವಣ ಸಿದ್ದೇಶ್ವರ ಗುಡಿ ಅಂತ ಐತಿ. ಆ ಗುಡಿ ಪಕ್ಕದಲ್ಲೇ ಇರೋದು. ನಿಮ್ಮ ಹೆಸರು? ನಾಗಪ್ಪ ಪೂಜಾರಿ. ನಾಗಪ್ಪ ಪೂಜಾರಿ ಅವ್ರು ಅಂತ. ಇವರು ಸುಮಾರು 5-6 ವರ್ಷಗಳಿಂದ ಈ ಸೇವೆ ಮಾಡ್ಕೊಂತ ಬಂದಾರ. ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಇಲ್ಲ, ಗುಳಿಗೆ ಕೊಡಂಗಿಲ್ಲ, ಇಂಜೆಕ್ಷನ್ ಮಾಡಂಗಿಲ್ಲ. ಸಲೀಸಾಗಿ ಸುಮಾರು ಒಂದು 4-6 ನಿಮಿಷದಲ್ಲಿ ನಮ್ಮ ಹಲ್ಲಿನೊಳಗಿರ್ತಕ್ಕಂಥ ಹುಳಗಳನ್ನು ತೆಗೆದು ಆರಾಮ್ ಮಾಡ್ತಾರಂತ ಹೇಳೋದಕ್ಕೆ ನಾನಾ ನಿದರ್ಶನ. ನಾನು ಈಗಾಗಲೇ 2 ಸಲ ಮಾಡಿಸ್ಕೊಂಡಿನಿ, ನನಗೆ ಆರಾಮಾಗೈತಿ. ದಯವಿಟ್ಟು ಅಂಥ ಪೇಷಂಟ್ ಯಾರಾದರೂ ಇದ್ರೆ ಇವ್ರನ್ನ ದಯವಿಟ್ಟು ಸಂಪರ್ಕ ಮಾಡ್ರಿ ಅಂತ ಹೇಳ್ತೀನಿ ನಾನು. ಮತ್ತೇನು ಮಾಡ್ತೀರಿ ನೀವು? ಮತ್ತೇನಿಲ್ಲ, ಇಷ್ಟು ಮಾಡ್ತೀರಿ. ಉಚಿತ ಸೇವೆ, ಉಚಿತ ಸೇವೆ ಮಾಡ್ತಾರ. ಅದಕ್ಕೆ ಇವರಿಗೆ ಆ ರೇವಣ ಸಿದ್ದಪ್ಪ ಆಗಲಿ ಮತ್ತು ಜನಗಳಿಂದ ಬಂದಿರತಕ್ಕಂಥ ಆದಾಯವನ್ನ ಗುಡಿಗೆ ಕೊಡ್ರಿ ನೀವು ಅಂತ ಹೇಳ್ತಾರ. ಅದು ಒಂದು ಇವ್ರ ದೊಡ್ಡ ಗುಣ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳನ್ನ ಇವರು ಸಲ್ಲುತ್ತಾರಪ್ಪ ಅಂದ್ರೆ ಇಷ್ಟೆಲ್ಲ ಗುಡಿ ತಯಾರು ಮಾಡ್ಕೋಬೇಕಾದ್ರೆ ಜನರಿಂದ ಮಾಡ್ಕೊಂಡಿವಿ ನಾವು ಅಂತ ಹೇಳ್ತಾರ. ಅದು ಅವ್ರ ದೊಡ್ಡ ಗುಣ. ಅವ್ರು ಏನೋ ಸೇವೆ ಮಾಡಿದ್ರು ರೇವಣ ಸಿದ್ದಪ್ಪಗೆ ಮಾಡ್ರಿ ಅಂತಾರ. ಅದು ಮತ್ತು ಇನ್ನೂ ಅಂತ ದೊಡ್ಡ ಮಾತು. ಇವ್ರ ಮಾತಿಗೆ ನಾವು ಶರಣ ಹಾಕ್ತೀವಿ. ಮತ್ತೊಮ್ಮೆ ಬಂದು ತಮ್ಮನ್ನ ಭೇಟಿ ಹಾಕ್ತೀವಿ.